ಇದು ಫಸ್ಟ್ನೇ ಮೂವಿ ಅವ್ರು ಮಾಡೋದು. ಈ ಆತಂಕ ಗೊಂದಲಗಳು ಏನು ಇಲ್ಲದೆ ಹೋಗಿದ್ರೆ ತುಂಬ ಆಸೆ ಇತ್ತಲ್ಲ, ಅದು ರೀಚ್ ಆಗ್ಬೋದಾಗಿತ್ತು. ಈ ಗೊಂದಲಗಳಿಂದ ಪಾಪ ಅವರು ಬಂದು ಸಿನಿಮಾ ನೋಡೋಕ್ಕಾಗ್ತಿಲ್ಲ. ಇನ್ನೂ ರಿಲೀಸ್ ಆಗಿದ್ದಾರೆ. ಅವ್ರಿಗೂ ಆಸೆ ಇತ್ತು, ಫಸ್ಟ್ ಮೂವಿ ಮಾಡಿದ್ದೀನಿ, ಅದಕ್ಕೋಸ್ಕರ 3 ವರ್ಷ ಕಷ್ಟಪಟ್ಟಿದ್ದೀನಿ. ಅವ್ರು ಎಲ್ಲೋ ಒಂದು ಕಡೆ ಗಿಲ್ಟ್ ಕಾರ್ಡ್, ನಾನು ಮಾಡಿದ ಫಸ್ಟ್ನೇ ಮೂವಿ ಇಷ್ಟು ದೊಡ್ಡ ಪರದೆಯಲ್ಲಿ ಬರ್ತಾಯಿದ್ದೀನಿ ನೋಡ್ದೋದಕ್ಕೆ ಅವ್ರಿಗೂ ಸ್ವಲ್ಪ ಬೇಜಾರಿದೆ. ಪಾಪ ಬೆಳೀತಿದ್ದಾನೆ, ಬೆಳೆಯೋಕ್ಕೆ ಬಿಡಬೇಕು. ಚಿಕ್ಕದ್ರಿದ್ದಾಗಲೇ ಚೂಟ್ ಬಿಟ್ರೆ ಎಲ್ಲಿ ಮೇಡಮ್ ಬೆಳೆಯೋಕ್ಕಾಗ್ಬಿಡುತ್ತೆ? ಇಲ್ಲ ಮೇಡಮ್, ಗೊತ್ತಿರಲಿಲ್ಲ. ಅವರೇ ಕೆಲವೊಂದು ವೀಡಿಯೋದಲ್ಲಿ ಪಾಪ ಅವ್ರಿಗೆ ಏನು ತಾನೇ ಗೊತ್ತು ಅಂತಾರೆ, ಕೆಲವೊಂದು ಪ್ಲಾನ್ ಮಾಡಿಬಿಟ್ಟು ಗಂಡ ಹೆಂಡತಿ ಸೇರ್ ಮಾಡಿದ್ದಾರೆ, ಅದರಲ್ಲೇ ಗೊತ್ತಾಗುತ್ತಲ್ಲ ಮೇಡಮ್. ಅವ್ರು ಹೇಳೋದ್ರಲ್ಲೇ ಅವರೇ ಕನ್ಫ್ಯೂಸ್ ಇದೆ. ನಾವು ಅದ್ರ ಬಗ್ಗೆ ಏನೂ ಕೇಳಿಲ್ಲ ಮೇಡಮ್. ಪಾಪ ಅವರು ತುಂಬ ವೀಕ್ ಆಗಿ ಹೋಗಿದ್ದಾರೆ. ಮತ್ತು ನಾವು ಅದ್ರ ಬಗ್ಗೆ ಕೇಳೋದು, ಅವರು ಅದ್ರ ಬಗ್ಗೆ ಇನ್ನೂ ತುಂಬ ಗಾಢವಾಗಿ ಯೋಚನೆ ಮಾಡೋದು. ಫ್ಯಾಮಿಲಿ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ಯಾಕಂದರೆ ಚಿಕ್ಕ ವಯಸ್ಸಿಂದಲೂ ನೋಡ್ಕೊಂಡು ಬಂದಿರ್ತಾರೆ. ಈಗ ಸಡನ್ನಾಗಿ ಯಾರೋ ಒಬ್ಬರು ಆರೋಪ ಮಾಡಿದ್ದಾರೆ ಅದು ಹೆಂಗೆ ನಂಬಕ್ಕಾಗುತ್ತೆ ಮೇಡಮ್? ಸಿನಿಮಾದಲ್ಲಿ ಯಾರ್ಯಾರು ಆ್ಯಕ್ಟಿಂಗ್ ಮಾಡೋರೆಲ್ಲ ಸೇರಿಬಿಟ್ಟು ಪ್ರಮೋಷನ್ ಮಾಡಿದ್ದಾರೆ. ಇನ್ನೇನು ನಾನು ಇನ್ನೊಂದು ಹೆಜ್ಜೆ ಸ್ಟೆಪ್ ಇಟ್ಟಬೇಕನ್ನೋ ಟೈಮಲ್ಲಿ ಕೆಳಗಡೆ ಬಿದ್ದರು.